ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ನೌಕಾಪಡೆಗೆ ಮತ್ತೊಂದು ಮಹತ್ವದ ಶಕ್ತಿ ಸೇರ್ಪಡೆಯಾಗಿದೆ. ದೇಶೀಯವಾಗಿ ನಿರ್ಮಿಸಲಾದ INS ಮಾಲ್ವಾನ್ ಎಂಬ ಅತ್ಯಾಧುನಿಕ ಆಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ SWC ಅನ್ನು ಭಾರತೀಯ ನೌಕಾಪಡೆ ಅಧಿಕೃತವಾಗಿ ಸೇವೆಗೆ ಸೇರಿಸಿಕೊಂಡಿದೆ. ಇದು ಸಾಮಾನ್ಯ ಯುದ್ಧ ನೌಕೆಯಲ್ಲ. ಸಮುದ್ರದ ಆಳವಿಲ್ಲದ ಪ್ರದೇಶಗಳಲ್ಲಿ ಅಡಗಿ ಕುಳಿತುಕೊಳ್ಳುವ ಶತ್ರುಗಳ ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಬೆನ್ನಟ್ಟಿ ಅಗತ್ಯವಿದ್ದರೆ ನಾಶಪಡಿಸುವ ಉದ್ದೇಶದಿಂದ ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಸಬ್ಮೆರಿನ್ ಹಂಟರ್ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಚೀನಾದ PLA ನೇವಿ ಹಾಗೂ ಪಾಕಿಸ್ತಾನದ ನೌಕಾಪಡೆ ಭಾರತೀಯ ಸಾಗರ ಪ್ರದೇಶದಲ್ಲಿ ತಮ್ಮ ಜಲಾಂತರ್ಗಾಮಿ ಚಟುವಟಿಕೆಗಳನ್ನು ವೇಗವಾಗಿ ಹೆಚ್ಚಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ INS ಮಾಲ್ವಾನ್ ಸೇರ್ಪಡೆಯು ಭಾರತದ ಕರಾವಳಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಈ ನೌಕೆಯನ್ನು ಕರ್ನಾಟಕದ ಕಾರವಾರದಲ್ಲಿರುವ ಕಾರವಾರ ನೇವಲ್ ಬೇಸ್ನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಹಾಗೂ ಪಶ್ಚಿಮ ನೌಕಾ ಕಮಾಂಡ್ನ ಮುಖ್ಯಸ್ಥರಾದ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಸೇರಿದಂತೆ ಹಿರಿಯ ನೌಕಾ ಅಧಿಕಾರಿಗಳು, ನಿವೃತ್ತ ಯೋಧರು ಹಾಗೂ ರಕ್ಷಣಾ ಉದ್ಯಮದ ಗಣ್ಯರು ಉಪಸ್ಥಿತರಿದ್ದರು. ಇದು ಕಾರವಾರ ನೌಕಾ ನೆಲೆಯಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಯಾದ ಮೊದಲ ಭಾರತೀಯ ಯುದ್ಧ ನೌಕೆ ಎಂಬ ವಿಶೇಷ ಗೌರವವನ್ನು ಪಡೆದುಕೊಂಡಿದೆ. ಜೊತೆಗೆ ಈ ವರ್ಷ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾದ 7ನೇ ಯುದ್ಧ ನೌಕೆ ಕೂಡ ಇದೇ ಆಗಿದೆ. ಈಗ ಈ ನೌಕೆಯ ವಿಶೇಷತೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ. INS ಮಾಲ್ವಾನ್ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಮಾಹೆ ಕ್ಲಾಸ್ ಸರಣಿಯ 2ನೇ SWC ನೌಕೆಯಾಗಿದೆ. ಒಟ್ಟು 8 ನೌಕೆಗಳನ್ನು ನಿರ್ಮಿಸುವ ಯೋಜನೆಯ ಭಾಗವಾಗಿ ಇದನ್ನು ನಿರ್ಮಿಸಲಾಗಿದೆ. ಈ ನೌಕೆಯನ್ನು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದ್ದು, ಇದರಲ್ಲಿರುವ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳಲ್ಲಿ 80%ಕ್ಕಿಂತ ಹೆಚ್ಚು ಭಾಗ ಸಂಪೂರ್ಣ ದೇಶೀಯವಾಗಿದೆ. ಇದು ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೆ ಮತ್ತೊಂದು ದೊಡ್ಡ ಸಾಧನೆಯಾಗಿದೆ. ಸಾಮಾನ್ಯವಾಗಿ ದೊಡ್ಡ ಡೆಸ್ಟ್ರಾಯರ್ ಅಥವಾ ಫ್ರಿಗೇಟ್ ಯುದ್ಧ ನೌಕೆಗಳು ಸಮುದ್ರದ ಆಳ ಕಡಿಮೆ ಇರುವ ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಕಷ್ಟಪಡುತ್ತವೆ. ಆದರೆ INS ಮಾಲ್ವಾನ್ ಅನ್ನು ವಿಶೇಷವಾಗಿ ಆಳವಿಲ್ಲದ ಕರಾವಳಿ ಪ್ರದೇಶಗಳು, ದ್ವೀಪಗಳ ಸುತ್ತಮುತ್ತ, ನದಿ ಮುಖಗಳು ಹಾಗೂ ಬಂದರುಗಳ ಸಮೀಪ ಕಾರ್ಯಾಚರಣೆ ನಡೆಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಈ ನೌಕೆಯ ಅತ್ಯಂತ ದೊಡ್ಡ ವಿಶೇಷತೆ ಅದರ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್. ಸಾಮಾನ್ಯ ಯುದ್ಧ ನೌಕೆಗಳಲ್ಲಿ ಹೊರಭಾಗದಲ್ಲಿ ಕಾಣುವ ಪ್ರೊಪೆಲ್ಲರ್ ಇರುತ್ತದೆ. ಆದರೆ INS ಮಾಲ್ವಾನ್ ನಲ್ಲಿ 3 ಶಕ್ತಿಶಾಲಿ ಮೆರೈನ್ ಡೀಸೆಲ್ ಇಂಜಿನ್ ಸೇರಿ ಸುಮಾರು 6 ಮೆಗಾವ್ಯಾಟ್ ಶಕ್ತಿ ಉತ್ಪಾದಿಸಿ ಅದನ್ನು ವಾಟರ್ ಜೆಟ್ ಪ್ರೊಪಲ್ಷನ್ ವ್ಯವಸ್ಥೆಗೆ ಒದಗಿಸುತ್ತವೆ. ಈ ತಂತ್ರಜ್ಞಾನದಿಂದ 4 ಪ್ರಮುಖ ಲಾಭಗಳು ದೊರೆಯುತ್ತವೆ. ಮೊದಲನೆಯದಾಗಿ ನೌಕೆಯಿಂದ ಹೊರಬರುವ ಶಬ್ದ ಅತ್ಯಂತ ಕಡಿಮೆಯಾಗುತ್ತದೆ. ಪ್ರೊಪೆಲ್ಲರ್ ಕ್ಯಾವಿಟೇಷನ್ ಎಂಬ ಶಬ್ದ ಉತ್ಪತ್ತಿಯಾಗದೇ ಇರುವುದರಿಂದ ಶತ್ರು ಜಲಾಂತರ್ಗಾಮಿ ನೌಕೆಗಳಿಗೆ ಈ ನೌಕೆಯನ್ನು ಪತ್ತೆ ಹಚ್ಚುವುದು ಕಷ್ಟವಾಗುತ್ತದೆ. ಜೊತೆಗೆ ತನ್ನ ಸೋನಾರ್ ವ್ಯವಸ್ಥೆಯ ಕಾರ್ಯಕ್ಷಮತೆಯು ಹೆಚ್ಚುತ್ತದೆ. ಎರಡನೆಯದಾಗಿ ನೌಕೆಯು ಅತ್ಯಂತ ವೇಗವಾಗಿ ತಿರುವು ಪಡೆಯಬಲ್ಲದು ಮತ್ತು ಕಿರಿದಾದ ಪ್ರದೇಶಗಳಲ್ಲಿಯೂ ಸುಲಭವಾಗಿ ಚಲಿಸಬಲ್ಲದು. ಮೂರನೆಯದಾಗಿ ಕೇವಲ 2.7 ಮೀಟರ್ ಡ್ರಾಫ್ಟ್ ಇರುವುದರಿಂದ ಆಳ ಕಡಿಮೆ ಇರುವ ಕರಾವಳಿ ಪ್ರದೇಶಗಳಲ್ಲಿಯೂ ಯಾವುದೇ ತೊಂದರೆ ಇಲ್ಲದೆ ಕಾರ್ಯನಿರ್ವಹಿಸಬಹುದು. ನಾಲ್ಕನೆಯದಾಗಿ ಸಮುದ್ರದೊಳಗಿನ ಕಲ್ಲುಗಳು, ಬಲೆಗಳು ಅಥವಾ ಇತರ ಅಡೆತಡೆಗಳಿಂದ ಹಾನಿಯಾಗುವ ಸಾಧ್ಯತೆ ಬಹಳ ಕಡಿಮೆಯಾಗುತ್ತದೆ. ಇದರ ಗರಿಷ್ಠ ವೇಗ ಸುಮಾರು 25 ನಾಟ್ಸ್ ಆಗಿದೆ. ಈಗ ಇದರ ಶಸ್ತ್ರಾಸ್ತ್ರಗಳ ಬಗ್ಗೆ ನೋಡೋಣ. ಸುಮಾರು 1100 ಟನ್ ತೂಕವಿರುವ ಈ ನೌಕೆ ತನ್ನ ಗಾತ್ರಕ್ಕಿಂತಲೂ ಹೆಚ್ಚಿನ ಸಾಮರ್ಥ್ಯದ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಮುಂಭಾಗದಲ್ಲಿ RBU 6000 ಆಂಟಿ ಸಬ್ಮೆರಿನ್ ರಾಕೆಟ್ ಲಾಂಚರ್ ಗಳನ್ನು ಅಳವಡಿಸಲಾಗಿದೆ. ಇದು ಸಮುದ್ರದೊಳಗೆ ಅಡಗಿರುವ ಶತ್ರುಗಳ ಜಲಾಂತರ್ಗಾಮಿ ನೌಕೆಗಳ ಮೇಲೆ ಆಳ ಬಾಂಬ್ಗಳನ್ನು ಹಾರಿಸಬಲ್ಲದು. ಅಗತ್ಯವಿದ್ದರೆ ಎದುರಿನಿಂದ ಬರುವ ಟಾರ್ಪೆಡೋಗಳನ್ನು ತಡೆಯುವ ಸಾಮರ್ಥ್ಯವೂ ಇದಕ್ಕಿದೆ. ಇದರ ಜೊತೆಗೆ 2
ಬದಿಗಳಲ್ಲಿ 324 mm ನ ಲೈಟ್ ವೈಟ್ ಟಾರ್ಪೆಡೋ ಟ್ಯೂಬ್ಸ್ ಗಳನ್ನು ಅಳವಡಿಸಲಾಗಿದೆ. ಇವುಗಳಲ್ಲಿ ಭಾರತದ್ದೇ ಆದ ಅಡ್ವಾನ್ಸ್ಡ್ ಲೈಟ್ ವೈಟ್ ಟಾರ್ಪೆಡೋ ಶೈನಾವನ್ನು ಬಳಸಲಾಗುತ್ತದೆ. ಇದರಿಂದ ಶತ್ರು ಜಲಾಂತರ್ಗಾಮಿ ನೌಕೆಯ ಮೇಲೆ ಅತ್ಯಂತ ನಿಖರ ದಾಳಿ ನಡೆಸಬಹುದು. ಇದಲ್ಲದೆ ಸಮುದ್ರದಲ್ಲಿ ಮೈನ್ಗಳನ್ನು ಅಳವಡಿಸುವ ವ್ಯವಸ್ಥೆಯೂ ಇದೆ. ಇದರ ಮೂಲಕ ಪ್ರಮುಖ ಸಮುದ್ರ ಮಾರ್ಗಗಳು, ಬಂದರುಗಳು, ಪ್ರವೇಶ ದ್ವಾರಗಳು ಹಾಗೂ ಪ್ರಮುಖ ಸಮುದ್ರ ಮೂಲಸೌಕರ್ಯಗಳ ರಕ್ಷಣೆಗೆ ಅಗತ್ಯವಾದ ರಕ್ಷಣಾತ್ಮಕ ಮೈನ್ ಫೀಲ್ಡ್ ನಿರ್ಮಿಸಬಹುದು. ಮೇಲ್ಮೈಯಲ್ಲಿರುವ ಶತ್ರು ಗುರಿಗಳ ವಿರುದ್ಧ 30 mm ನ ನೇವಲ್ ಗನ್ ಹಾಗೂ 12.7 mm ನ ರಿಮೋಟ್ ಕಂಟ್ರೋಲ್ಡ್ ಮೆಷಿನ್ ಗನ್ಸ್ ಗಳನ್ನು ಅಳವಡಿಸಲಾಗಿದೆ. ಇವು ಸಣ್ಣ ದೋಣಿಗಳು, ಉಗ್ರರ ದಾಳಿಗಳು ಹಾಗೂ ಕಡಿಮೆ ಎತ್ತರದಲ್ಲಿ ಹಾರುವ ಡ್ರೋನ್ಗಳ ವಿರುದ್ಧ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಇದರ ಜೊತೆಗೆ ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್ ನ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ಇಂಟಿಗ್ರೇಟೆಡ್ ASW ಡಿಫೆನ್ಸ್ ಸೂಟ್ ಗಳನ್ನು ಅಳವಡಿಸಲಾಗಿದೆ. ಇದು ಶತ್ರು ಅಕೋಸ್ಟಿಕ್ ಟಾರ್ಪೆಡೋಗಳನ್ನು ಗೊಂದಲಕ್ಕೀಡು ಮಾಡುವ ಡಿಕಾಯ್ ಸಿಸ್ಟಮ್ ಹೊಂದಿದೆ. ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಲು ವಿಶೇಷವಾಗಿ ಅಭಿವೃದ್ಧಿಪಡಿಸಿರುವ ಹಲ್ ಮೌಂಟೆಡ್ ಸೋನಾರ್ ಗಳನ್ನು ಅಳವಡಿಸಲಾಗಿದೆ. ಆಳ ಕಡಿಮೆ ಇರುವ ಸಮುದ್ರ ಪ್ರದೇಶಗಳಲ್ಲಿಯೂ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಈ ನೌಕೆ ಭಾರತಕ್ಕೆ ಏಕೆ ಇಷ್ಟು ಮಹತ್ವದ್ದಾಗಿದೆ? ಕಳೆದ ಕೆಲವು ವರ್ಷಗಳಿಂದ ಚೀನಾದ ಪ್ಲಾನ್ ನಿರಂತರವಾಗಿ ಭಾರತೀಯ ಸಾಗರ ಪ್ರದೇಶದಲ್ಲಿ ತನ್ನ ಜಲಾಂತರ್ಗಾಮಿ ನೌಕೆಗಳ ನಿಯೋಜನೆಯನ್ನು ಹೆಚ್ಚಿಸುತ್ತಿದೆ. ವಿಶೇಷವಾಗಿ ಟೈಪ್ 039A, ಟೈಪ್ 039B ಯುವಾನ್ ಕ್ಲಾಸ್ AIP ಸಬ್ಮೆರಿನ್ಸ್ ಹಾಗೂ ಟೈಪ್ 093 ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮೆರಿನ್ಸ್ ಗಳು ಭಾರತಕ್ಕೆ ಹತ್ತಿರದ ಸಮುದ್ರ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿವೆ. ಅವುಗಳು ಮಲಕ್ಕಾ ಸ್ಟ್ರೈಟ್, ಸುಂದಾ ಸ್ಟ್ರೈಟ್, ಲೋಂಬೋಕ್ ಸ್ಟ್ರೈಟ್, ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸುತ್ತಮುತ್ತ ಹಾಗೂ ಭಾರತದ ಪೂರ್ವ ಕರಾವಳಿಯ ಚಟುವಟಿಕೆಗಳ ಮೇಲೆ ನಿಗಾ ಇಡುತ್ತಿವೆ. ಆಳ ಕಡಿಮೆ ಇರುವ ಸಮುದ್ರ ಪ್ರದೇಶಗಳಲ್ಲಿ ಸೋನಾರ್ ಕಾರ್ಯಕ್ಷಮತೆ ಕಡಿಮೆಯಾಗುವ ಕಾರಣ ಶತ್ರುಗಳ ಜಲಾಂತರ್ಗಾಮಿ ನೌಕೆಗಳು ಸುಲಭವಾಗಿ ಅಡಗಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ INS ಮಾಲ್ವನ್ ನಂತಹ ವಿಶೇಷ ಯುದ್ಧ ನೌಕೆಗಳು ಆ ಪ್ರದೇಶಗಳಲ್ಲಿ ನಿರಂತರ ಗಸ್ತು ತಿರುಗಿ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ಪತ್ತೆ ಹಚ್ಚಿ ನಾಶಪಡಿಸುವ ಜವಾಬ್ದಾರಿಯನ್ನು ಹೊರುತ್ತವೆ. ಇನ್ನೊಂದು ಪ್ರಮುಖ ಸವಾಲು ಪಾಕಿಸ್ತಾನದಿಂದ ಎದುರಾಗುತ್ತಿದೆ. ಪಾಕಿಸ್ತಾನ ಈಗ ಚೀನಾದ ಸಹಕಾರದಿಂದ ಒಟ್ಟು 8 ಹಂಗೂರ್ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿವೆ. ಇವುಗಳಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ AIP ತಂತ್ರಜ್ಞಾನದ ವ್ಯವಸ್ಥೆ ಅಳವಡಿಸಲಾಗಿದ್ದು ಹಲವು ದಿನಗಳ ಕಾಲ ನೀರಿನೊಳಗೆ ಹೊರ ಬರದೆ ಕಾರ್ಯನಿರ್ವಹಿಸಬಹುದು. ಜೊತೆಗೆ ಬಾಬರ್ 3 ಸಬ್ಮೆರಿನ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಉಡಾಯಿಸುವ ಸಾಮರ್ಥ್ಯವು ಇವುಗಳಿಗೆ ಇದೆ. ಈ ಜಲಾಂತರ್ಗಾಮಿ ನೌಕೆಗಳು ವಿಶೇಷವಾಗಿ ಅರಬ್ಬಿ ಸಮುದ್ರ ಹಾಗೂ ಭಾರತದ ಪಶ್ಚಿಮ ಕರಾವಳಿ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುವ ಉದ್ದೇಶದಿಂದ ನಿರ್ಮಿಸಲಾಗುತ್ತಿದೆ. ಕಾರವಾರದಲ್ಲಿ ನಿಯೋಜಿಸಲಾದ INS ಮಾಲ್ವಾನ್ ಈ ಬೆದರಿಕೆಯನ್ನು ಎದುರಿಸಲು ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದೆ. ಇದು ನೌಕಾಪಡೆಯ ಇತರ ಯುದ್ಧ ನೌಕೆಗಳು, P-8I ನೆಪ್ಚೂನ್ ಮೆರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್, MQ-9B ಸಿ ಗಾರ್ಡಿಯನ್ UAV ಹಾಗೂ ಇತರೆ ಸಮುದ್ರ ಮೇಲ್ವಿಚಾರಣಾ ವ್ಯವಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಿ ಭಾರತದ ಕರಾವಳಿ ರಕ್ಷಣೆಯ ಒಳಭಾಗದ ಭದ್ರತಾ ಪದರವಾಗಿ ಕಾರ್ಯನಿರ್ವಹಿಸುತ್ತದೆ. ಶತ್ರುಗಳ ಜಲಾಂತರ್ಗಾಮಿ ನೌಕೆಗಳು ಭಾರತದ ಬಂದರುಗಳು, ನೌಕಾ ನೆಲೆಗಳು ಅಥವಾ ತೈಲ ಉತ್ಪಾದನಾ ಪ್ರದೇಶಗಳ ಕಡೆಗೆ ನುಸುಳಲು ಪ್ರಯತ್ನಿಸಿದರೆ ಅವುಗಳನ್ನು ಬೆನ್ನಟ್ಟಿ ನಾಶಪಡಿಸುವ ಪ್ರಮುಖ ಜವಾಬ್ದಾರಿ INS ಮಾಲ್ವಾನ್ ನ ಮೇಲಿರುತ್ತದೆ. ಅಷ್ಟೇ ಅಲ್ಲದೆ ಈ ನೌಕೆ ಸರ್ಚ್ ಅಂಡ್ ರೆಸ್ಕ್ಯೂ, ಕರಾವಳಿ ಕಣ್ಗಾವಲು, ಮೈನ್ ವಾರ್ಫೇರ್, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಹಾಗೂ ಪ್ರಮುಖ ಸಮುದ್ರ ಮೂಲಸೌಕರ್ಯಗಳ ರಕ್ಷಣೆಯಂತಹ ಹಲವು ಜವಾಬ್ದಾರಿಗಳನ್ನು ಸಹ ನಿರ್ವಹಿಸಬಲ್ಲದು. ಈ ಯೋಜನೆಯ ಅಡಿ ಒಟ್ಟು 16 ASW SWC ನೌಕೆಗಳನ್ನು ನಿರ್ಮಿಸಲಾಗುತ್ತಿದೆ. ಹಳೆಯ ಅಭಯ್ ಕ್ಲಾಸ್ ಕಾರ್ವೆಟ್ಸ್ ಗಳನ್ನು ಬದಲಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಭಾರತ ಸರ್ಕಾರ ಅನುಮೋದಿಸಿದೆ. ಈ ಯೋಜನೆಯಲ್ಲಿ ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BEL ಕಂಪನಿ, ಲಾರ್ಸನ್ ಅಂಡ್ ಟೂಬ್ರೋ,
L&T ಕಂಪನಿ, ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್ ಕಂಪನಿ ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸೇರಿದಂತೆ ಅನೇಕ ಭಾರತೀಯ ಕಂಪನಿಗಳು ಪ್ರಮುಖ ಪಾತ್ರ ವಹಿಸಿವೆ. ಇನ್ನು ಈ ನೌಕೆಯ ಹೆಸರಿನಿಂದ ಹಿಂದೆ ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಐತಿಹಾಸಿಕ ಕರಾವಳಿ ಪಟ್ಟಣ ಮಲ್ವಾನ್ ಹೆಸರನ್ನು ಈ ನೌಕೆಗೆ ಇಡಲಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ನಿರ್ಮಿಸಿದ್ದ ಪ್ರಸಿದ್ಧ ಸಿಂಧುದುರ್ಗ ಫೋರ್ಟ್ ಇದೇ ಪ್ರದೇಶದಲ್ಲಿದೆ. ಶಿವಾಜಿ ಮಹಾರಾಜರ ಸಮುದ್ರ ಸಾಮ್ರಾಜ್ಯದ ಶೌರ್ಯ ಹಾಗೂ ಸಾಹಸದ ಸಂಕೇತವಾಗಿ ಈ ಹೆಸರನ್ನು ಆಯ್ಕೆ ಮಾಡಲಾಗಿದೆ. ಈ ನೌಕೆಯ ಲಾಂಛನದಲ್ಲಿ ಶಿವಾಜಿ ಮಹಾರಾಜರ ಪ್ರಸಿದ್ಧ ಭಾಗ್ ನಕ ಅನ್ನು ಬಳಸಲಾಗಿದೆ. ಇದರ ಧ್ಯೇಯ ವಾಕ್ಯ ಸೈಲೆಂಟ್ ಕ್ಲಾವ್ಸ್, ಅಂದರೆ ಶತ್ರುವಿಗೆ ಗೊತ್ತಾಗದಂತೆ ಸಮೀಪಿಸಿ ನಿಖರವಾಗಿ ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಇದು ಪ್ರತಿನಿಧಿಸುತ್ತದೆ. ಸ್ನೇಹಿತರೆ, INS ಮಾಲ್ವಾನ್ನ ಸೇರ್ಪಡೆ ಕೇವಲ ಒಂದು ಹೊಸ ಯುದ್ಧ ನೌಕೆಯ ಸೇರ್ಪಡೆ ಅಲ್ಲ. ಇದು ಭಾರತದ ಕರಾವಳಿ ಭದ್ರತೆ, ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಾಮರ್ಥ್ಯ ಹಾಗೂ ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ಬಲವಾದ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ಕಾರವಾರದ ಪ್ರಾಜೆಕ್ಟ್ ಸೀ ಬರ್ಡ್ ವಿಸ್ತರಣೆ ಪೂರ್ಣಗೊಂಡ ನಂತರ ಈ ಪ್ರದೇಶವು ಏಷ್ಯಾದ ಅತ್ಯಂತ ದೊಡ್ಡ ಹಾಗೂ ಅತ್ಯಾಧುನಿಕ ನೌಕಾ ನೆಲೆಗಳಲ್ಲಿ ಒಂದಾಗಿ ರೂಪುಗೊಳ್ಳಲಿದೆ. ಆಗ ಭಾರತದ ಸಮುದ್ರ ಭದ್ರತೆ ಇನ್ನಷ್ಟು ಬಲಿಷ್ಠವಾಗಲಿದೆ. ಸ್ನೇಹಿತರೆ, ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? INS ಮಾಲ್ವಾನ್ ಭಾರತದ ಸಮುದ್ರ ಭದ್ರತೆಯಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರಬಹುದು ಎಂದು ನೀವು ಭಾವಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.